ಲೋಕಸಭಾ ಎಲೆಕ್ಷನ್ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತೊಂದು ಸಮಾವೇಶದ ಪರ್ವದ ಸ್ಟೋರಿ ತಗೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ದೊಡ್ಡ ಸಮಾವೇಶ ಪರ್ವ ಶುರುವಾಗ್ತಾ ಇದೆ. ಜಾತಿ ಗಣತಿಯ ಜ್ವಾಲೆ ಹೊತ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಬಳಿಕ ಈಗ ಅಹಿಂದ ಸರದಿ. ವೀರಶೈವ ಲಿಂಗಾಯತ ಶಕ್ತಿ ಪ್ರದರ್ಶನಕ್ಕೆ ಮತ್ತೊಂದು ಟಕ್ಕರ್ ಕೊಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ದೊಡ್ಡ ಅಹಿಂದ ಸಮಾವೇಶ. ಈ ಸಮಾವೇಶದ ಮೂಲಕ ಹಿಂದುಳಿದ ವರ್ಗದ ಶಕ್ತಿ ಪ್ರದರ್ಶನ ನಡೆಸಲಾಗುತ್ತೆ. ಜಾತಿ ಗಣತಿ ವಿರೋಧಿಗಳಿಗೆ ಟಕ್ಕರ್ ಕೊಡೋದಕ್ಕಾಗಿಯೇ ಈ ವೇದಿಕೆ ರೆಡಿಯಾಗಿದೆ. ಸಮಾವೇಶದ ಮೂಲಕ ಜನವರಿ 28ರಂದು ಕೋಟೆನಾಡಲ್ಲಿ ಅಹಿಂದ ಸಮಾವೇಶ ನಡೆಯುತ್ತೆ. ಜಾತಿ ಗಣತಿ ವರದಿ ಜಾರಿಗೆ ಆಗ್ರಹಿಸಿ ಬೃಹತ್ ಹೋರಾಟ ನಡೆಯುತ್ತೆ. ಅಹಿಂದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಲಿದ್ದಾರೆ. ಚಿತ್ರದುರ್ಗದಲ್ಲಿ ಜನವರಿ 28ಕ್ಕೆ ನಡೆಯೋ ಈ ಅಹಿಂದ ಸಮಾವೇಶ, ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗೋದ್ರ ಮೂಲಕ ಜಾತಿ ಗಣತಿ ವಿರೋಧಿಗಳಿಗೆ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಮಾದಾರ ಚೆನ್ನಯ್ಯ ಮಠದ ಬಳಿ ಸಮಾವೇಶಕ್ಕೆ ತಯಾರಿ ನಡೆದಿದೆ. 150 ಎಕರೆ ಪ್ರದೇಶ, 10 ಲಕ್ಷ ಮಂದಿ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಬಹಳ ದೊಡ್ಡದಾದಂತಹ ಪ್ಲಾನ್ ರೆಡಿಯಾಗಿದೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನರನ್ನ ಕರೆತರೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಲೋಕಸಭೆ ಎಲೆಕ್ಷನ್ಗೆ ಅಹಿಂದ ಕಾರ್ಡ್ ಮೂಲಕ ಸಿಎಂ ಟಾಂಗ್ ಕೊಡ್ತಾ ಇದ್ದಾರೆ. ಲೋಕಸಭೆ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಅಹಿಂದ ಕಾರ್ಡ್ ಪ್ಲೇ ಮಾಡೋದ್ರ ಮೂಲಕ ಟಾಂಗ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರೆ. ಕಾಂಗ್ರೆಸ್ ಜೊತೆ ಬಿಜೆಪಿ ಎದುರಾಳಿಗಳಿಗೆ ಸಿದ್ದರಾಮಯ್ಯ ಈ ಸಮಾವೇಶದ ಮೂಲಕ, ಈ ಶಕ್ತಿ ಪ್ರದರ್ಶನದ ಮೂಲಕ ಟಕ್ಕರ್ ಕೊಡಲಿದ್ದಾರೆ. ಶೋಷಿತ ಸಮುದಾಯದ ಹೆಸರಲ್ಲಿ ಜಾತಿ ಗಣತಿ ಆಗ್ರಹಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಅಹಿಂದ ಸಮಾವೇಶಕ್ಕೂ ಸಿದ್ದರಾಮಯ್ಯ ಅವರಿಗೂ ಬಹಳ ದೊಡ್ಡ ನಂಟಿದೆ. ಅಹಿಂದ ಸಮಾವೇಶದ ಮೂಲಕವೇ ಅತಿ ದೊಡ್ಡ ನಾಯಕರಾಗಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಗುರುತಿಸಿಕೊಂಡ್ರು. ಈಗ 10 ಲಕ್ಷ ಜನರನ್ನ ಸೇರಿಸೋದ್ರ ಮೂಲಕ ಒಂದು ಅಹಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಬರೋ ಪ್ಲಾನ್ ಇದೆ. ಸೊ ಈ ಅಹಿಂದ ಸಮಾವೇಶ ಯಾರ ವಿರುದ್ಧ, ಮತ್ತೆ ಪೊಲಿಟಿಕಲಿ ಇದರ ಉದ್ದೇಶ ಏನಾಗಿದೆ? ಎಸ್ ಭಾವನ ಏನು ಸಿಎಂ ಸಿದ್ದರಾಮಯ್ಯನವರು ಅವಾಗ ಅಹಿಂದ ಕಾರ್ಡ್ ಅನ್ನ ಯೂಸ್ ಮಾಡೋದು ಒಂದ್ ರೀತಿ ಯಾವಾಗಲೂ ಕೂಡ ಯೂಸ್ ಮಾಡ್ತಾನೆ ಇರ್ತಾರೆ. ಅಂತಂದ್ರೆ ಈಗ ಲೋಕಸಭಾ ಚುನಾವಣಾ ಸಮೀಪದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೋ ನಿನ್ನೆ ಮೊನ್ನೆ ಕೂಡ ಇತ್ತೀಚೆಗಷ್ಟೇ ದಾವಣಗೆರೆಯಲ್ಲಿ ಒಂದು ಸಮಾವೇಶ ಕೂಡ ಆಯ್ತು. ಆ ಒಂದು ಸಮಾವೇಶದ ಮೂಲಕ ವೀರಶೈವ ಲಿಂಗಾಯತ ಸಮಾವೇಶದ ಮೂಲಕ ಒಂದು ಜಾತಿ ಗಣತಿಯ ಒಂದು ಮಾಡಬಾರ್ದು, ಜಾತಿ ಗಣತಿ ವಿರೋಧಿಸಿ ಒಂದು ಸಮಾವೇಶ ಮಾಡಿದ್ರು. ಅಂತಹ ಜಾತಿ ಗಣತಿ ವಿರೋಧಿಸಿದಂತಹ ಒಂದು ನಾಯಕರುಗಳಿಗೆ ಒಂದು ಸಮಾವೇಶಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನೂತನ ಪ್ಲಾನ್ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅಹಿಂದ ಕಾರ್ಡ್ ಅನ್ನು ಪ್ಲೇ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಒಂದು ಅಹಿಂದ ಕಾರ್ಡ್ ಮೂಲಕ ಶೋಷಿತ ಸಮುದಾಯಗಳ ಜಾಗೃತಿಯ ಬೃಹತ್ ಸಮಾವೇಶವನ್ನ ಕೋಟೆನಾಡಿನಲ್ಲಿ ಜನವರಿ 28ರಂದು ನಡೆಸೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಒಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪನವರು ಕೂಡ ಈಗ ನಿನ್ನೆ ತಾನೇ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಈಗ ಸಮಾವೇಶದ ಅಹಿಂದ ಸಮಾವೇಶದ ಒಂದು ದಿನಾಂಕವನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಆ ಒಂದು ಸಮಾವೇಶ ವಿಷಯ ನೇರವಾಗಿ ಹೇಳ್ಬೇಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಜಾತಿ ಗಣತಿ ವಿರೋಧಿಗಳಿಗಾಗಿರ್ಬೋದು, ಲೋಕಸಭಾ ಚುನಾವಣೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅಹಿಂದ ಕಾರ್ಡ್ ಅನ್ನ ರಾಜ್ಯದಲ್ಲಿ ಯೂಸ್ ಮಾಡ್ತಾ ಇದ್ರೆ. ಹಾಗಾಗಿ ಅಹಿಂದ ಸಮಾವೇಶ 2.0 ಚಿತ್ರದುರ್ಗದಲ್ಲಿ ನಡೆಯಲಿದೆ ಅಂತ ಹೇಳ್ಬೋದಾಗಿದೆ. ಇದರ ಮೂಲಕ ಏನಂತಂದ್ರೆ ಒಂದು ರೀತಿ ಹೇಳ್ತಾ ಇರ್ತಕ್ಕಂಥ ದೊಡ್ಡದೇನ ಆಯೋಗವನ್ನು ಜಾರಿಗೆ ಮಾಡಿಸ್ಕೊಂತಿರ್ಬೋದು, ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತು ಒಂದ್ ಕಡೆ ಆದ್ರೆ, ಮುಖ್ಯವಾಗಿ ಏನು ಜಾತಿ ಗಣತಿ ವಿರೋಧಿಗಳಿದ್ದಾರೆ, ಜಾತಿ ಗಣತಿ ವಿರೋಧಿಸಿದಂತವ್ರಿಗೆನೆ ಒಂದು ರೀತಿ ಆನ್ಸರ್ ಕೊಡಬೇಕು, ಜಾತಿ ಗಣತಿ ಮಾಡ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದು ನೂತನ ಪ್ಲಾನ್ ಅನ್ನ ಅಹಿಂದ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಭಾವನಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.